ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಿರುತೆರೆ ಬೆಳ್ಳಿತೆರೆ ಎರಡರಲ್ಲೂ ಮಿಂಚುತ್ತಾ ಇರುವ ನಟ ಮಂಜು ಪಾವಗಡ ಹಾಸ್ಯ ಕಲಾವಿದನಾಗಿ ರಿಯಾಲಿಟಿ ಶೋಗಳಿಗೆ ಪ್ರವೇಶ ಮಾಡಿದ್ರು. ಬಳಿಕ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು. ಬರೀ ಹಾಸ್ಯಕ್ಕೆ ಸೀಮಿತವಾಗದೆ ಪಾಸಿಟಿವ್ ನೆಗೆಟಿವ್ ಎರಡೂ ಶೇಡ್ನಲ್ಲೂ ರಂಜಿಸುತ್ತಿದ್ದಾರೆ. ವೃತ್ತಿ ಜೀವನದ ಉನ್ನತಿಯೊಂದಿಗೆ ವೈಯಕ್ತಿಕ ಬದುಕಲ್ಲೂ ಅಭಿವೃದ್ಧಿ ಕಾಣ್ತಾ ಇದ್ದಾರೆ ಮಂಜು ಪಾವಗಡ. ಪತ್ನಿ ನಂದಿನಿ ವಿದ್ಯಾಭ್ಯಾಸ ಮತ್ತು ಉದ್ಯೋಗದ ಕುರಿತು ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಬದುಕಿನ ಕಥೆಯನ್ನ ಇದೇ ಮೊದಲ ಬಾರಿಗೆ ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಮಜಾ ಭಾರತ, ಕ್ವಾಟ್ಲೆ ಕಿಚನ್, ಬಾಯ್ಸ್ ವರ್ಸಸ್ ಗರ್ಲ್ಸ್, ಗಿಚ್ಚಿ ಗಿಲಿಗಿಲಿ ಸೇರಿದಂತೆ ಅನೇಕ ರಿಯಾಲಿಟಿ ಶೋಗಳಲ್ಲಿ ಮಂಜು ಪಾವಗಡ ಮಿಂಚಿದ್ದಾರೆ. ಅಂತರಪುಟ ಸೀರಿಯಲ್ನಲ್ಲಿ ನಾಯಕಿ ತಂದೆ ಪಾತ್ರವನ್ನು ಮಾಡಿದ್ರು. ನೆಗೆಟಿವ್ ಪಾತ್ರ ಅದು, ಆದ್ರೂ ಕೂಡ ಆ ಪಾತ್ರದ ಮೂಲಕವೇ ಎಲ್ಲರ ಮನಸ್ಸು ಗೆದ್ದಿದ್ರು. ಬಳಿಕ ಮುಖ್ಯವಾಗಿ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರು ಜನಪ್ರಿಯತೆ ತಂದುಕೊಟ್ಟಿತ್ತು. ಶೋ ಗೆದ್ದಿದ್ದಲ್ಲದೆ 50 ಲಕ್ಷ ಕ್ಯಾಶ್ ಪ್ರೈಸ್ ಬಾಚಿಕೊಂಡಿದ್ರು. ಇದಾದ ಬಳಿಕ ಅವರ ಬದುಕೇ ಬದಲಾಯಿತು. ಅವರೇ ಹೇಳುವಂತೆ, ಬಿಗ್ ಬಾಸ್ ಕಾರ್ಯಕ್ರಮ ನನ್ನ ಜೀವನವನ್ನ ಬದಲಾಯಿಸಿತು ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ಕೋತಾರೆ. ಒಳ್ಳೆ ಪತ್ನಿ, ಮುದ್ದಾದ ಮಗು, ಬೆಚ್ಚಗೆ ಇರಲು ಮನೆ, ಕೈ ತುಂಬಾ ಕೆಲಸ, ಇನ್ನೇನ್ ಬೇಕು ಹೇಳಿ? ಸ್ವರ್ಗಕ್ಕೆ ಮೂರೆಗೇಣು ಅಂತಾರಲ್ಲ, ಹಂಗಿದೆ ಮಂಜು ಬದುಕು. ಇವರ ಖುಷಿಗೆ ಯಾವುದೇ ಕೆಟ್ಟ ದೃಷ್ಟಿ ತಾಗದಿರಲಿ ಅನ್ನೋ ಹಾಗೆ ಬದುಕ್ತಾ ಇದ್ದಾರೆ. ಆತ್ಮೀಯರೇ, ಮಂಜು ಪಾವಗಡ ಬದುಕಲ್ಲಿ ಬಿಗ್ ಬಾಸ್ ದೊಡ್ಡ ಮೈಲ್ ಸ್ಟೋನ್. ಜೀವನ ಶೈಲಿ ಎಲ್ಲವನ್ನ ಇದೊಂದು ರಿಯಾಲಿಟಿ ಶೋ ಬದಲಿಸಿ ಬಿಡ್ತು. ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ, ನಾವು ದಡ್ರು, ನನ್ನ ಹೆಂಡತಿ ತುಂಬಾ ಬುದ್ಧಿವಂತೆ, ಬದುಕು ನಡೆಸಲು ಸೇವಿಂಗ್ ಮಾಡೋದಕ್ಕೆ ಒಂದೊಳ್ಳೆ ಐಡಿಯಾ ಕೊಡ್ತಾ ಇರ್ತಾಳೆ. ನನ್ನ ಪತ್ನಿ ಹೆಸರು ನಂದಿನಿ ಅಂತ, MBA ಮತ್ತು MCom ಓದಿದ್ದಾಳೆ. ನಾನು ನೋಡಿದ್ರೆ SSLC ಓದಿರೋದು. 8 ವರ್ಷ ಟ್ರೈ ಮಾಡಿದ್ರು ನನಗೆ ಪಾಸ್ ಆಗೋದಕ್ಕೆ ಆಗಲಿಲ್ಲ. ಅಂತಹದ್ರಲ್ಲಿ ನನಗೆ ಓದಿರುವ ಹುಡುಗಿ ಸಿಕ್ಕಿರೋದು ಖುಷಿ ಇದೆ. IT ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ. ಪತ್ನಿ ನಂದಿನಿ ಊರು ಪಾವಗಡ, ನಾವಿಬ್ರು ಒಂದೇ ಊರಿನವರು. ನನ್ನದು ಅರೇಂಜ್ ಮ್ಯಾರೇಜ್. ಅಪ್ಪ ಅಮ್ಮ ನೋಡಿದ ಹುಡುಗಿಯನ್ನೇ ಮದುವೆ ಆಗಿದ್ದೀನಿ ಅಂತ ಮಂಜು ಪಾವಗಡ ಅವರು ಪತ್ನಿ ಮತ್ತು ಮದುವೆಯ ಕುರಿತು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಆತ್ಮೀಯರೇ, ಮಂಜು ಪಾವಗಡ ಬದುಕಲ್ಲಿ ಪತ್ನಿ ಬಂದ ಮೇಲೆ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ಒಂದೊಂದು ಮಾಸ್ಟರ್ ಡಿಗ್ರಿ ಮುಗಿಸೋದು ಕಷ್ಟ. ಅಂತಹದ್ರಲ್ಲಿ ಮಂಜು ಪತ್ನಿ ಎರಡೆರಡು ಮಾಸ್ಟರ್ ಡಿಗ್ರಿ ಮುಗಿಸಿದ್ದಾರೆ. MBA ಜೊತೆಗೆ MCom ಸಹ ಮುಗಿಸಿದ್ದಾರೆ. ಹೀಗಾಗಿ ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದು ಲಕ್ಷ ಸಂಬಳ ತಗೊಳ್ತಿರೋದು. ಒಂದು ಕಾಲದಲ್ಲಿ ಮಂಜು ಒಂದ್ ಹೊತ್ತಿನ ಊಟಕ್ಕೂ ಇಲ್ಲದೆ ಪರದಾಡ್ತಾ ಇದ್ದ ವ್ಯಕ್ತಿ. ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡಿ ಒಂದೊಂದು ರೂಪಾಯಿಯನ್ನ ಕೂಡಿಡ್ತಾ ಇದ್ರು. ಅದೆಷ್ಟೋ ದಿನ ಊಟ ಇಲ್ಲದೆ ತಣ್ಣೀರು ಕುಡ್ಕೊಂಡು ಕಾಲ ಕಳೆದಿದ್ದೂ ಇದೆ. ಕೊನೆಗೆ ಕೆಲವು ಸ್ನೇಹಿತರು ರಾತ್ರೋರಾತ್ರಿ ರೂಮಿನಿಂದಲೂ ಹೊರ ಹಾಕಿದ್ರಂತೆ. ಅಷ್ಟೆಲ್ಲ ಅವಮಾನ ಅನುಭವಿಸಿದ್ದ ಮಂಜು ಇವತ್ತು ಎಲ್ಲರ ಮುಂದೆ ಗರ್ವದಿಂದ ಬದುಕ್ತಾ ಇದ್ದಾರೆ. ಯಾರು ಅವಮಾನಿಸಿದ್ರು, ಒಂದ್ ಹೊತ್ತಿನ ಊಟಕ್ಕೆ ಹೀಯಾಳಿಸಿದ್ರು, ಅವರ ಮುಂದೆ ಬೆಳೆದು ನಿಂತಿದ್ದಾರೆ. ಬೆಂಗಳೂರಲ್ಲಿ ದೊಡ್ಡ ಮನೆಯನ್ನ ಬಾಡಿಗೆಗೆ ಪಡೆಯೋದೇ ಕಷ್ಟ. ಅಂತಹದ್ರಲ್ಲಿ ಮಂಜು ಬೆಂಗಳೂರಲ್ಲೇ ಮನೆ ಕಟ್ಟಿಸಿದ್ದಾರೆ. ಸ್ವಂತಹದೊಂದು ಮನೆ ಕಟ್ಕೊಂಡು ತನ್ನದೇ ಪ್ರಪಂಚ ನಿರ್ಮಿಸಿಕೊಂಡಿದ್ದಾರೆ. ಅಚ್ಚರಿ ಅಂದ್ರೆ, ತಮಗೆ ಮಗು ಆಗಿ 7 ತಿಂಗಳಾದ್ರೂ ಸಹ ಯಾರ ಬಳಿಯೂ ಹೇಳ್ಕೊಂಡಿರ್ಲಿಲ್ಲ. ತಮಗೆ ಮಗು ಆದ ವಿಷಯವನ್ನೇ ತಿಳಿಸಿರ್ಲಿಲ್ಲ. ಮೊನ್ನೆ ತಮ್ಮ ಮಗನ ಬಗ್ಗೆ ಹೇಳ್ಕೊಂಡಿದ್ದಾರೆ. ಯಾಕೆ ಇಷ್ಟು ದಿನ ಮುಚ್ಚಿಟ್ಟಿದ್ರಿ ಅಂತ ಕೇಳಿದ್ರೆ ಹೇಳೋದಕ್ಕೆ ನೆನಪೇ ಆಗ್ಲಿಲ್ಲ ಅಂದಿದ್ರು. ನಿಜಕ್ಕೂ ಇದು ವಿಚಿತ್ರ ಬಿಡಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.